ಹಾಯ್ ಎಲ್ಲರಿಗೂ ನಮಸ್ಕಾರ. KS ಓಲಿ ಸ್ಟಡೀಸ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಇಂಟರ್ನಲ್ ಅಸೈನ್ಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಅಸೈನ್ಮೆಂಟ್ಸ್ನ ನಾವು ಹೆಂಗೆ ಬರೆಯೋದು ಮತ್ತು ಮಾರ್ಕ್ಸ್ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. KS ಓಲಿ ಸ್ಟಡೀಸ್ ಮಾಡ್ತಿರೋರಿಗೆ ಮೋಸ್ಟ್ ಡೌಟ್ ಇರೋದೇನೆಂದ್ರೆ ಫ್ರಂಟ್ ಪೇಜನ್ನೇ ಹೆಂಗೆ ಫಿಲ್ ಮಾಡಬೇಕು ಅಂತ, ಮತ್ತು ಫ್ರಂಟ್ ಪೇಜ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಚೆನ್ನಾಗಿ ಡೌಟ್ಸ್ ಇರುತ್ತೆ. ಹೊಸದಾಗಿ ಅಡ್ಮಿಷನ್ಸ್ ಆಗಿರುವಂಥ KS ಸ್ಟೂಡೆಂಟ್ಸ್ಗೆ ಹಳಬರಿಗೆಲ್ಲ ಗೊತ್ತಿರುತ್ತೆ. ಹೊಸದಾಗಿ ಅಡ್ಮಿಷನ್ ಆಗಿರುವಂಥ ಸ್ಟೂಡೆಂಟ್ಸ್ಗೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. KS ಇಂದನೇ ಟೆಲಿಗ್ರಾಮ್ ಗ್ರೂಪ್ ಮಾಡಿರ್ತಾರೆ, ಅದರಲ್ಲಿ ಕೂಡ ಇರುತ್ತೆ. ಅದರಲ್ಲಿ ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಅಥವಾ ವಾಟ್ಸಪ್ಪಲ್ಲಿ KS ಇಂದನೇ ಗ್ರೂಪ್ ಮಾಡಿರ್ತಾರೆ, ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಇದು ಯಾವುದೂ ಇಲ್ಲ ಅಂತಂದರೆ ನಿಮಗೆ KS ಇಂದ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೇಳಿರ್ತಾರೆ. ಅಡ್ಮಿಷನ್ಸ್ ಆದಮೇಲೆ ನೀವು ಅಲ್ಲೂ ಕೂಡ ಫ್ರಂಟಲ್ಲೇ ನಿಮಗೆ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ನೀವು. ಇವಾಗ ಫ್ರಂಟ್ ಪೇಜ್ ನಿಮಗೆ ಸಿಗುತ್ತೆ. ಇಲ್ಲಿ ನಿಮ್ಗೊಂದು ಸಿಂಪಲ್ ಫಾರ್ಮೇಟ್ ತೋರಿಸಿದ್ದೀನಿ. ಇಲ್ಲಿ ನಿಮಗೆ ಇಂಟರ್ನಲ್ ಅಸೈನ್ಮೆಂಟ್ಸ್ ಅಂತ ಅಕಾಡೆಮಿಕ್ ಇಯರ್ 2020 ಅಥವಾ 20 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 25 ಅಥವಾ 26 ನಿಮ್ದು ಯಾವ ಅಕಾಡೆಮಿಕ್ ಇಯರ್ ಬರುತ್ತೆ ಅದನ್ನು ಹಾಕಿ. ನಿಮಗೇನು ಗೊತ್ತಾಗಿಲ್ಲ ಅಂದರೆ ID ಕಾರ್ಡಲ್ಲಿ ಇರುತ್ತೆ ಅಕಾಡೆಮಿಕ್ ಇಯರ್, ಅದನ್ನು ನೋಡಿ ಕೂಡ ಹಾಕ್ಬೋದು. ಸೈಕಲ್ ಅಷ್ಟೇ, ನಿಮ್ಮದು ಜನವರಿ ಸೈಕಲ ಜುಲೈ ಸೈಕಲ, ನೀವು ಯಾವ ಸೈಕಲಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸ್ಟೇಜ್ ಅಂತ ಇದೆ ಇಲ್ಲಿ, ನೀವು ಇಲ್ಲಿ ಫಸ್ಟ್ ಸ್ಟೇಜಾ ಅಥವಾ ಸೆಕೆಂಡ್ ಸ್ಟೇಜಾ, ಅಸೈನ್ಮೆಂಟ್ಸಲ್ಲಿ 2 ಕೊಟ್ಟಿರ್ತಾರೆ. ಫಸ್ಟ್ ಸ್ಟೇಜ್ 1 ಕ್ವಶನ್ಸ್ ಇರುತ್ತೆ, ಸೆಕೆಂಡ್ ಸ್ಟೇಜಲ್ಲಿ 1 ಕ್ವಶನ್ಸ್ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಯಾವ ಸ್ಟೇಜಲ್ಲಿ ಅಟೆಂಡ್ ಮಾಡ್ತಾಯಿದ್ದೀರ ಅಂತ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಕೆಳಗಡೆ ಬಂದರೆ ನೀವು ನೇಮ್ ಅಂತ ಇರುತ್ತೆ. ಇಲ್ಲಿ ನಿಮ್ಮದು ಫುಲ್ ನೇಮ್ನ ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ನೀವು ನಿಮ್ಮದು ID ಕಾರ್ಡಲ್ಲಿ ಏನು ನೇಮ್ ಕೊಟ್ಟಿರ್ತೀರಾ ಅದೇ ನೇಮ್ನ ಇಲ್ಲಿ ಹಾಕಬೇಕು. ನೀವು ಸ್ಮಾಲ್ ಲೆಟರಲ್ಲೇ ಯೂಸ್ ಮಾಡೋ ಆಗಿಲ್ಲ, ಎಲ್ಲನೂ ಕ್ಯಾಪಿಟಲ್ ಲೆಟರಲ್ಲೇ ಯೂಸ್ ಮಾಡಿ. ಹಾಗೆ ರೂಲ್ ನಂಬರ್ ಕೂಡ ನಿಮಗೆ ಡಿಗ್ರಿ ಮಾಡ್ತಿದ್ರೆ 08U ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಮಾಸ್ಟರ್ಸ್ ಮಾಡ್ತಿದ್ರೆ 08P ಇಂದ ಇರುತ್ತೆ. ನಿಮ್ಮದು ID ಕಾರ್ಡ್ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ ಇದನ್ನು. ಮತ್ತು ಡಿಗ್ರಿ ನಿಮ್ಮದು BA ಮಾಡ್ತಾಯಿದ್ದೀರಾ ಅಥವಾ MCOM MBA, ನಿಮ್ದು ಯಾವುದು ಡಿಗ್ರಿ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕ್ಕೊಬೇಕು. ಇಯರು ಅಷ್ಟೇ, ನೀವು ಫಸ್ಟ್ ಇಯರಾ ಸೆಕೆಂಡ್ ಇಯರಾ ಥರ್ಡ್ ಇಯರಾ ಅಥವಾ ಫಸ್ಟ್ ಸೆಮ್ ಸೆಕೆಂಡ್ ಸೆಮಿಸ್ಟ್ರಾ ಥರ್ಡ್ ಸೆಮಿಸ್ಟ್ರಾ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಮತ್ತು ಕೋರ್ಸ್ ಆರ್ ಸಬ್ಜೆಕ್ಟ್ ಅಂತ ಇದೆ, ಇಲ್ಲಿ ಸಬ್ಜೆಕ್ಟ್ ನೇಮ್ ಹಾಕಬೇಕು. ನೀವು ಯಾವ ಸಬ್ಜೆಕ್ಟ್ಸ್ದು ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ ಅದರದ್ದು ಸಬ್ಜೆಕ್ಟ್ ನೇಮ್ ಹಾಕಿ. ಅಸೈನ್ಮೆಂಟ್ ಟಾಪಿಕ್ ಅಂತ ಇದೆ, ನೀವು ಅಸೈನ್ಮೆಂಟ್ ಟಾಪಿಕಲ್ಲಿ ಅಸೈನ್ಮೆಂಟ್ಸ್ ಕ್ವಶನ್ಸ್ ಹಾಕಬೇಕು. ನೆಕ್ಸ್ಟು ಮೀಡಿಯಮ್ ಕನ್ನಡ ಅಥವಾ ಇಂಗ್ಲೀಷ್ ಅಂತ ಹಾಕಬೇಕು. ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕು. ಇಷ್ಟೇ ನಿಮ್ಮದು ಇಂಟರ್ನಲ್ ಅಸೈನ್ಮೆಂಟ್ಸು ಫ್ರಂಟ್ ಪೇಜ್. ನೀವು ಇಷ್ಟೇ ಫಿಲ್ ಮಾಡಬೇಕಿರೋದು, ಇನ್ನೇನೂ ಇಲ್ಲ ಇರೋದು. ಹಾಗೆಯೇ ನಾನು ಇವತ್ತು ಇಂಟರ್ನಲ್ ಕ್ವಶನ್ಸ್ ಬಗ್ಗೆ ನಿಮಗೆ ಅಸೈನ್ಮೆಂಟ್ಸ್ ಕ್ವಶನ್ಸ್ ಬಗ್ಗೆ ಇವತ್ತು ಹೇಳ್ತೀನಿ, ಹೆಂಗೆ ಬರೆಯೋದು ಮತ್ತು ನಾವು ಅಟ್ರಾಕ್ಟಿವ್ ಮಾಡೋದ್ರಿಂದ ಮಾರ್ಕ್ಸ್ ಹೇಗೆ ಜಾಸ್ತಿ ಮಾಡ್ಕೊಬೋದು ಅಂತ ಹೇಳ್ಕೊಡ್ತೀನಿ. ಮುಂಚೆ ಇದಕ್ಕೊಂದು 3-4 ವರ್ಷದ ಹಿಂದೆ ಎಲ್ಲ ನೀವು ಏನು ಬರೀತಾ ಇದ್ರಿ ಅಸೈನ್ಮೆಂಟ್ಸ್ನೆಲ್ಲ ನೀವು ನಿಮಗೆ ಹತ್ರ ಇರುವಂಥ ರೀಜನಲ್ ಸೆಂಟರ್ಸ್ಗೆ ಅಥವಾ ಕಾಲೇಜಸ್ಗೆ ಹೋಗಿ ಸಬ್ಮಿಟ್ ಮಾಡ್ತಾಯಿದ್ರಿ, ಮಾಡಿ ಅಕ್ನಾಲಜ್ಮೆಂಟ್ ತೊಗೊಂಡು ಬರ್ತಾಯಿದ್ರಿ. ಆವಾಗ ಆದರೆ ಈಗ ಅದೆಲ್ಲ ಕ್ಲೋಸ್ ಆಗಿದೆ. ಇವಾಗ ನೀವೇನು ಅಸೈನ್ಮೆಂಟ್ಸ್ ಬರೆದಿದ್ದೀರಾ ಅದನ್ನು ಯಾವುದೇ ಕಾಲೇಜ್ಗಾಗಲಿ ರೀಜನಲ್ ಸೆಂಟರ್ಸ್ಗಾಗಲಿ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕುತ್ಕೊಂಡು ಅದನ್ನು ಸ್ಕ್ಯಾನ್ ಮಾಡಿ KSOU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪಲ್ಲೇ ನೀವು ಸಬ್ಮಿಟ್ ಮಾಡ್ಬೋದು. ಇವಾಗ ಒಂದು 2-3 ವರ್ಷದಿಂದನೂ ಇದೇ ಫಾಲೋ ಆಗ್ತಾ ಇರೋದು. ನೀವು ಹೀಗೆ ಮಾಡಬೇಕಿರೋದು ಇದನ್ನು. ಇವಾಗ KS ಓಲಿ ಅಡ್ಮಿಷನ್ಸ್ ಆಗಿರೋರಿಗೆ ಇದ್ರ ಬಗ್ಗೆ ಐಡಿಯಾ ಇದೆ ಅಂತ ಅನ್ಕೋತೀನಿ. ಹಾಗೆ ಇಂಪಾರ್ಟೆಂಟ್ ಟಿಪ್ಸ್ ಏನಂತ ಅಂದರೆ, ನೀವು ಅಸೈನ್ಮೆಂಟ್ಸ್ ಬರೀಬೇಕಾದ್ರೆ ನೀಟಾಗಿ ಹ್ಯಾಂಡ್ ರೈಟಿಂಗ್ ಇರಬೇಕು. ನೀವು ಬ್ಲೂ ಆರ್ ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಿ, ರೆಡ್ ಪೆನ್ ಆಗಲಿ ಗ್ರೀನ್ ಪೆನ್ ಆಗಲಿ ಯಾವುದೂ ಯೂಸ್ ಮಾಡಬಾರ್ದು. ನೀವು ಆ ಥರ ಏನಾದರೂ ಬರೆದ್ರೆ ನಿಮ್ದು ಅಸೈನ್ಮೆಂಟ್ಸ್ನ ಅವ್ರು ರಿಜೆಕ್ಟ್ ಮಾಡ್ತಾರೆ. ಕೆಲವೊಬ್ಬರಿಗೆ ರಿಜೆಕ್ಟ್ ಆಗಿರುತ್ತೆ, ರೀಸನ್ಸ್ ಏನು ಅಂತ ಗೊತ್ತಿರಲ್ಲ. ಈ ರೀಸನ್ಸಿಂದನೂ ಆಗಿರುತ್ತೆ. ನೀವು ಬ್ಲೂ ಆರ್ ಬ್ಲ್ಯಾಕ್ ಪೆನ್ನಲ್ಲೇ ಅಸೈನ್ಮೆಂಟ್ಸ್ನ ಫುಲ್ ಬರೀಬೇಕು. ಕ್ವಶನ್ಸು ಕೂಡ ನೀವು ಬ್ಲ್ಯಾಕ್ ಪೆನ್ನಲ್ಲಿ ಬರೆದು ಆನ್ಸರ್ ಬೇಕಾದ್ರೆ ನೀವು ಬ್ಲೂ ಪೆನ್ನಲ್ಲಿ ಬರೀಬೋದು, ಆದರೆ ರೆಡ್ ಪೆನ್ ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಕಾಲಮ್ ಹಾಕಿರಬೇಕು, ಮಾರ್ಜಿನಲ್ಲಿ ನೀವು ಕಾಲಮ್ ಹಾಕಿ ಡ್ರಾ ಮಾಡಿ ಬರೀಬೇಕು ನೀವು. ಹಾಗೆ ಕೆಲವೊಂದು ಕ್ವಶನ್ಸ್ಗೆಲ್ಲ ನೀವು ಅಂಡರ್ಲೈನ್ ಮಾಡಿ, ಯಾವುದಾದ್ರೂ ಇಂಪಾರ್ಟೆಂಟ್ ಇದೆ ಆ ಕ್ವಶನ್ಸ್ ಅಂದರೆ ಅಂಡರ್ಲೈನ್ ಮಾಡಿದ್ರೆ ಅದು ನಿಮಗೆ ಲುಕ್ಕಾಗಿ ಕಾಣಿಸುತ್ತೆ, ಮಾರ್ಕ್ಸ್ ಕೂಡ ಜಾಸ್ತಿ ಸಿಗೋ ಚಾನ್ಸಸ್ ಇರುತ್ತೆ. ಮಿನಿಮಮ್ ಅಂದರೆ ನೀವು ಒಂದು ಕ್ವಶನ್ಸ್ ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂದರೆ ಅದು 15ರಿಂದ 25 ಪೇಜಸ್ ಇರಬೇಕು ಮಿನಿಮಮ್. ಇದು ನೀವು 15 ಮೇಲೆ ಎಷ್ಟಾರು ಇರ್ಬೋದು. ಮಿನಿಮಮ್ ಅಂದರೆ ನೀವು 15 ಪೇಜ್ ಮೇಲೆ ಇತ್ತಂದರೆ ನಿಮಗೆ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಸಲ ಡ್ರಾಯಿಂಗ್ ಎಲ್ಲ ಜಾಸ್ತಿ ಇತ್ತಂದರೆ ಜಾಸ್ತಿ ಪೇಜಸ್ ಆಗುತ್ತೆ, ಇಲ್ಲಾಂದರೆ ಮಿನಿಮಮ್ ಬರೀ ಥಿಯರಿನೇ ಇದೆ ಅಂದರೆ 15 ಪೇಜಸ್ ಆಗುತ್ತೆ. ಮಿನಿಮಮ್ 15 ಪೇಜಸ್ ಮೇಲೆ ನೀವು ಅಸೈನ್ಮೆಂಟ್ಸ್ನ ಬರೆದ್ರೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ನಿಮಗೆ. 15ಗಿಂತ ಕಮ್ಮಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಯಾವುದೇ ಕ್ವಶನ್ಸ್ನ ಬರೀರಿ, ಅದಕ್ಕೆ ಮೇನು ಹೆಡ್ಡಿಂಗ್ ಮತ್ತು ಸಬ್ ಹೆಡ್ಡಿಂಗ್ ಬಳಸಿ ಜಾಸ್ತಿ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಪಾಯಿಂಟ್ ಅಥವಾ ಪ್ಯಾರಾಗ್ರಾಫ್ ಮಿಕ್ಸ್ ಮಾಡಿ ಬರೀರಿ. ಯಾವುದಾದ್ರೂ ಇಂಪಾರ್ಟೆಂಟ್ ಇತ್ತಂದರೆ ನೀವು ಪಾಯಿಂಟ್ ಮಾಡಿ ಬರೀಬೋದು. ಈ ಥರ ಪಾಯಿಂಟ್ಸ್ ನಾನು ಏನು ತೋರಿಸ್ತಿದ್ದೀನಿ ಇದೇ ಥರನೂ ಕೂಡ ಬರೀಬೋದು, ಅಥವಾ ಪ್ಯಾರಾಗ್ರಾಫ್ ಥಿಯರಿ ಥರನೂ ಬರ್ಕೊಂಡು ಹೋಗ್ಬೋದು. ನಿಮಗೆ ಜಾಸ್ತಿ ಡಯಾಗ್ರಾಮ್ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಇವಾಗ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಮತ್ತು ಬರೆಯೋದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಆವಾಗ ನೀವು ಜಾಸ್ತಿ ಡಯಾಗ್ರಾಮ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬಂದರೆ ಥಿಯರಿ ಸ್ವಲ್ಪ ಕಮ್ಮಿ ಆಗುತ್ತೆ ಬರೆಯೋದು ನಿಮಗೆ. ನೋಡಿ, ಇದನ್ನೊಂದು ಟಿಪ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೀವು ಅಸೈನ್ಮೆಂಟ್ಸಲ್ಲಿ ಸಾರಾಂಶ ಬರೀಬೇಕು. ಅದರಲ್ಲಿ ನಿಮ್ಮ ಟಾಪಿಕಲ್ಲಿ ಏನಿದೆ ಅದ್ರ ಒಂದು 3-4 ಲೈನ್ ಬರೋದು ಸಾಕಾಗುತ್ತೆ. ಇಷ್ಟೇ. ಇದನ್ನೆಷ್ಟು ಬರೆದಾದ್ಮೇಲೆ ನೀವು ಪಿನ್ ಮಾಡಿ ಸಾಕು. ಅದಕ್ಕೆಲ್ಲ ಗ್ರ್ಯಾಂಡಾಗಿ ಗ್ಲಾನ್ಸ್ ಶೀಟು ಆ ಶೀಟ್ ಏನೋ ಆ್ಯಡ್ ಮಾಡೋದೇನೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಪಿನ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಮೊಬೈಲಲ್ಲೇ
ನಿಮ್ಮದು KS ಓದು ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಅಸೈನ್ಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ಅಸೈನ್ಮೆಂಟ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಈ ವಿಡಿಯೋ ರಿಲೇಟೆಡ್ ಆಗಿ ಏನಂದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರ್ಯಾರು KS ಓಲಿ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಯಾವುದಾದ್ರೂ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.